ಕಂಟೆಂಟ್ ತೊಗೊಂಡು ವಿಲಾಗ್ ಮಾಡಬೇಕಂತ ಹೇಳಿ. ಸೊ ಇಲ್ಲಿ ಬಂದು ಇಳಿತಿದ್ದಂಗೆ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ನನ್ನ ಗೈಡ್ ಮಾಡ್ತೈತೆ ಅನಿಸ್ತೈತೆ. ಸೊ 2 years ಆಫ್ ಮ್ಯಾನಿಫೆಸ್ಟೇಷನ್ ಇಸ್ ಕಮಿಂಗ್ ಟ್ರೂ. ಕರೆಕ್ಟಾಗಿ ಹಿಂದಿ ಮಾತಾಡೋದು ಕಲಿಬೇಕು ಗುರು. ಇಲ್ಲಿ ಹಿಂದಿ ಕರೆಕ್ಟಾಗಿ ಮಾತಾಡಿಲ್ಲ ಅಂದರೆ ಏನೂ ಅರ್ಥನೇ ಆಗಲ್ಲ. ಥೋಡ ಪ್ಯಾಸ್ ದಾಲು ಬಿಟ್ಟರೆ ಬೇರೆ ನನಗೇನು ಬರೋದು ಇಲ್ಲ. ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿಕೊಂಡು ರೋಡಲ್ಲಿ ಓಡಾಡ್ತಾ ಇದ್ದೀನಿ. भैया सहराई रिवर के पास आरती चलता है ना 7 बजे? पहला दर्शन जो होता है वो हनुमान जी का ही होता है। हाँ, हनुमान जी का करके फिर राम जी का होता है। हाँ, अभी आपको क्या करना है ये बताइए। वो बोल दिया मैं, वो बोल रहा है और राम दर्शन रश है ना। राम जी का करेगा। हाँ, ನನಗೆ ಇವಾಗೂ ಒಂದು ಜ್ಞಾಪನೆ ಇರೋದೇನೆಂದರೆ, ಸ್ಕೂಲಲ್ಲಿ ಇದ್ದಾಗ ಒಂದು ದಿವಸ ರಜಾನೇ ಕೊಟ್ಟಿದ್ದರು ಇದು ಕೇಸ್ ನಡಿಬೇಕಾದ್ರೆ. ಸೊ ಆವಾಗ ಡಿಸ್ಟ್ರಕ್ಷನ್ ಎಲ್ಲ ಮಾಡಲಿಕ್ಕೆ. ಆಮೇಲೆ 2019 ವರ್ಡಿಕ್ಟ್ ಹಾಕಿ ಸೊ ಆವಾಗ ಸ್ಟಾರ್ಟ್ ಮಾಡಿದ್ದು, ಆವತ್ತೇ ಶುರುವಾಗಿತ್ತು. रिवर है ना? इधर भी है? हाँ, ओ इधर है आरती चलता है ना? हाँ, उधर ही थोड़ा से पैसे। थैंक्स. ಬೆಳಗ್ಗೆ ಫ್ಲೈಟ್ ಇಳಿದಾಗಿಂದನೂ ಎಲ್ಲ ಇಮಿಡಿಯೇಟ್ ಸ್ಕೆಡ್ಯೂಲ್ಗಳೇ ಆಗೋಯಿತು. ಇತ್ತ ರಾಮ ಮಂದಿರ ದರ್ಶನ, ಆಂಜನೇಯನ ದೇವಸ್ಥಾನ ಸಂಜೆ 6 ಗಂಟೆ ಆಗೋಷ್ಟರಲ್ಲಿ ಸರಿಯೋ ಘಾಟ್ ಬಂತು. ಅದಾದಮೇಲೆ ಇಮಿಡಿಯೇಟಾಗಿ ಈ ಗಂಗಾ ಆರತಿ ಕೂಡ ಸ್ಟಾರ್ಟ್ ಆಗೋಗಿತ್ತು. ನೀವು ಆಲ್ರೆಡಿ ನೋಡಿದ್ರಿ. ಸೊ ಸದ್ಯಕ್ಕೆ 8 ಮಳೆ ಬೇರೆ ಬರ್ತಿದೆ. ನೈಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀನಿ. ಮಾತಾಡ್ತಾ ಇದ್ದೆ ರಾಮ ಯಾಕೆ ಎಷ್ಟು ಯೂನಿಕ್ ಕ್ಯಾರೆಕ್ಟರ್ ಅಂತ ಅಂದರೆ, ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ರೆ ಚಿಕ್ಕ ಮಕ್ಕಳಿಗೆ ಫಸ್ಟು ಅವರು ಮಾತಾಡೋದನ್ನು ಕರೆಕ್ಟ್ ಅಂದರೆ ಪದ ಉಚ್ಚಾರಣೆ ಹೇಳ್ಕೊಡ್ಲಿಕ್ಕೆ ರಾಮ ಅಂತಲೇ ಬಯಸ್ತಾರೆ. ಯಾಕೆ ರಾಮ ಅಂದರೆ ಪ್ರಿಸೈಸ್ಲಿ ಈ ರೀಸನ್ ಏನಂದರೆ, ರಾಮ ಅಂತ ಅಂದರೆ ನೀವು ರಾ ಅಂತ ಅಂದರೆ ಉಸಿರು ಇನ್ಹೇಲ್ ಆಗುತ್ತೆ, ಮಾ ಅಂತ ಅಂದರೆ ಎಕ್ಸೇಲ್ ಆಗುತ್ತೆ. ಸೊ ದಟ್ ಈಸ್ ವೇರ್ ದ ರಿಯಲ್ ಯೂನಿಕ್ನೆಸ್ ಬಿಗಿನ್ ಅಂತ ಹೇಳ್ತಾರೆ. ಮತ್ತು ದೊಡ್ಡವನಾಗ್ತಾ ಆಗ್ತಾ ರಾಮಚಂದ್ರನ ಥರ ಬದುಕಬೇಕು ನೀವು ಅಂತ ಅಂತಾರೆ. ನಾವೆಲ್ಲ ಅಲರ್ಟ್ ಅಪ್ಪಿ ಬಿದ್ದೋಗ್ಬಿಡ್ತೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. There's something about being amongst the pure chaos that makes me feel alive. Let's go on a trip together to a place where death is celebrated and a city older than history itself, Varanasi. ಸದ್ಯಕ್ಕೆ ಇವಾಗ ಘಾಟ್ಗೆ ಹೋಗ್ತಾ ಇದ್ದೀನಿ, ಗಂಗಾ ಆರತಿ ನೋಡಬೇಕು ಅಂತ ಹೇಳಿ. 2 years ಆಫ್ ಮ್ಯಾನಿಫೆಸ್ಟೇಷನ್ ಇಸ್ ಕಮಿಂಗ್ ಟ್ರೂ. ಎಂಜಾಯ್. ಏಳು ಗಂಟೆಗಿರೋ ಗಂಗಾ ಆರತಿಗೆ ಇವಾಗೆ ಬಂದು ಕೂತ್ಕೊಂಡ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಜನ ಅವರೇ. ಸೊ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ. ಭುವನಂ ಗಗನಂ ಸಕಲಂ ಶರಣಂ
ಅಯ್ಯಪ್ಪನೇ ಶರಣಂ. ಮೆಂಟಲಿ ತುಂಬ ಪ್ರಿಪೇರ್ ಆಗಿ ಬಂದಿದ್ದೆ ಇದೇ ಥರ ಕಂಟೆಂಟ್ ತೊಗೊಂಡು ವಿಲಾಗ್ ಮಾಡಬೇಕಂತ ಹೇಳಿ. ಸೊ ಇಲ್ಲಿ ಬಂದು ಇಳಿತಿದ್ದಂಗೆ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ನನ್ನ ಗೈಡ್ ಮಾಡ್ತೈತೆ ಅನಿಸ್ತೈತೆ. ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು. ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು. ಯಾರೂ ಸಂಗಡ ಬಾಹೋರಿಲ್ಲ. ನಿಮ್ಮ ಮನಸ್ಸೇ ಸರಿ ಇಲ್ಲ, ನಿಮ್ಮ ಕಲೆನೇ ಸರಿ ಇಲ್ಲ ಅಂತ ಅಂದಮೇಲೆ ಯಾವ ನೀರಲ್ಲಿ ಮುಳುಗಿದ್ರೆ ಏನು ಬಂದು ಅಷ್ಟೇ.